ಎರಡನೇ ಹಂತದ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಶಾಂತಿಯುತವಾಗಿ ನಡೆಸಲು ಧಾರವಾಡ ಜಿಲ್ಲಾಡಳಿತ ಹಾಗೂ ನಗರ ಪೊಲೀಸರು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸಿದ್ಧತೆ ಕುರಿತು ಮಾತನಾಡಿದಂತ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಎಂ.ಎನ್. ನಾಗರಾಜ್, ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಮತಗಟ್ಟೆಗಳ ಬಳಿ 1106 ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ವಿಧಾನಸಭಾ ಕ್ಷೇತ್ರದಲ್ಲಿನ ಶಾಂತಿಯುತ ಮತದಾನಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ ಎಂದರು. ಅಲ್ಲದೆ ಸೂಕ್ಷ್ಮ ಮತಗಟ್ಟೆಗಳ ಬಳಿ ಪ್ಯಾರಾಮಿಲಿಟರಿ ಫೋರ್ಸ್ ಹಾಕಲಾಗಿದೆ ಅಂತ ಹೇಳಿದರು. ಈ ಬಗ್ಗೆ ಪೊಲೀಸ್ ಆಯುಕ್ತರ ಜೊತೆ ನಮ್ಮ ಧಾರವಾಡ ಪ್ರತಿನಿಧಿ ದುರ್ಗೇಶ್ ಚಿಚ್ಚಾಟನ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಲೋಕಸಭಾ ಚುನಾವಣೆಗೆ ಇನ್ನೆರಡು ದಿನಗಳು ಬಾಕಿ ಇರುವಂತದ್ದು. ಈಗಾಗಲೇ ಸಾಕಷ್ಟು ಜಿಲ್ಲಾಡಳಿತ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಇನ್ನು ಪೊಲೀಸ್ ಸಿಬ್ಬಂದಿ ಮತ್ತು ಸುರಕ್ಷತೆ ದೃಷ್ಟಿಯಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದನ್ನ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್, ಯಾವ ರೀತಿಯ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ? ನೋಡಿ, ಪ್ರತಿಯೊಂದಕ್ಕೆ 2019 ಲೋಕಸಭಾ ಚುನಾವಣೆಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಭರಪೂರ ವ್ಯವಸ್ಥೆ ಅಂತ ಹೇಳ್ಬೋದು. ಈಗ ನೀವೇ ನೋಡಿದ್ರಿ, ಎಲ್ಲ ಸಿಬ್ಬಂದಿಗೆ ನಾವು ಕಿಟ್ಗಳ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅವರಿಗೆ ಒಳ್ಳೆ ಊಟ ಕೊಡೋ ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿಯೊಂದು ಮೈನ್ಯೂಟ್ ಪಾಯಿಂಟ್ನು ಇದನ್ನು ಮಾಡಿದ್ದೀವಿ. ಫೇರ್ ಆ್ಯಂಡ್ ಫ್ರೀ ಎಲೆಕ್ಷನ್ ಆಗಲಿಕ್ಕೆ ಏನೇನು ಅನುಕೂಲ ಮಾಡಬೇಕಾಗಿದೆ ಅದು ಎಲ್ಲ ಮಾಡಿದ್ದೀವಿ. 1106 ಸಿಬ್ಬಂದಿಯನ್ನು ಬರೀ ಪೋಲಿಂಗ್ ಇದಕ್ಕೆ ಬೂತ್ಗೆ ನಾವು ನಿಯೋಜನೆ ಮಾಡ್ತಾಯಿದ್ವಿ. ಮತ್ತು 600 ಹೋಮ್ ಗಾರ್ಡ್ಸನ್ನು ನಾವು ವಿವಿಧ ಜಿಲ್ಲೆಗಳಿಂದ ಬಂದಂಥವರು, ಆಂಧ್ರ ಪ್ರದೇಶದಿಂದ ಮತ್ತು ಚಿಕ್ಕಮಗಳೂರಿಂದ, ಬೆಂಗಳೂರಿಂದ ಬಂದಂಥವರ ಹೋಮ್ ಗಾರ್ಡ್ಗಳನ್ನ ನಾವು ನಿಯೋಜನೆ ಮಾಡ್ತಾಯಿದ್ದೀವಿ. 8 KSRPಗಳು ಬರ್ತಾ ಇದ್ದಾವೆ, 14 CAR ಆಗ್ತಾಯಿದ್ದೀವಿ. ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಯಾವುದು ಕ್ರಿಟಿಕಲ್ ವಲ್ನರಬಲ್ ಬೂತ್ಸ್ ಇದೆ ಅವುಗಳಿಗೆಲ್ಲ ಪ್ಯಾರಾಮಿಲಿಟರಿ ಫೋರ್ಸಸ್ನ ಹಾಕ್ತಾಯಿದ್ವಿ. 20 ಫ್ಲೈಯಿಂಗ್ ಸ್ಕ್ವಾಡ್ ಇದ್ದಾವೆ, 48 ಸೆಕ್ಟರ್ ಆಫೀಸರ್ಸ್ ಇದ್ದಾರೆ. ಉಳಿದದ್ದು ಎಲ್ಲ ಇದರಲ್ಲಿ 4 ಜನ ಇನ್ಸ್ಪೆಕ್ಟರ್ಸು ಮತ್ತು ಇಬ್ಬರಿಬ್ಬರು DSP, ಅಂದರೆ 24 ಜನ ಇನ್ಸ್ಪೆಕ್ಟರ್ಸು, 8 ಜನ DYSPಗಳು ಕೆಲಸ ಮಾಡ್ತಾರೆ. 2 DCPಗಳಿದ್ದಾರೆ, ನಾನು ಒಬ್ಬ ಇದ್ದೇನೆ. EVM ಮಷಿನ್ಗಳಿಗೆ ಸಾಕಷ್ಟು ಭದ್ರತೆ ಕೊಡುವಂಥದ್ದು ಆ ವಿಚಾರ. EVM ಮಷಿನ್ಗಳಿಗೆ ಈಗಾಗಲೇ ಸಾಕಷ್ಟು ಭದ್ರತೆ ಕೊಟ್ಟಿದ್ದೀವಿ. ಈಗ ಮಸ್ಟರಿಂಗ್ ಆದಮೇಲೆ ಅದು ಮತ್ತೆ ಮಸ್ಟರಿಂಗ್ ಪ್ಲೇಸಿಗೆ ಬಂದು ಸ್ಟ್ರಾಂಗ್ ರೂಮ್ಗೆ ಬರ್ತವೆ. ಆವಾಗ ಆ ಸ್ಟ್ರಾಂಗ್ ರೂಮ್ ಬಂದೋಬಸ್ತು ಇದನ್ನು ಸಹ ಪ್ಯಾರಾಮಿಲಿಟರಿ ಫೋರ್ಸ್ ಆದ್ಯತೆಯಲ್ಲಿ ಮಾಡುತ್ತೆ. ಅದರ ಜೊತೆಯಲ್ಲಿ ನಮ್ಮ ಸಿವಿಲ್ ಪೊಲೀಸು ಮತ್ತು KSRPಯನ್ನು ಹಾಕ್ತೀವಿ. ಸರಿ, ಸಾಕಷ್ಟು ವೆಹಿಕಲ್ಗಳಲ್ಲಿ ಮಷಿನ್ಗಳನ್ನ ರವಾನೆ ಮಾಡುವಂಥದ್ದು, ಅದಕ್ಕೆ GPS ಕೂಡ ಅಳವಡಿಸಿದ್ದಾರೆ. ಆದರೆ ಅಲ್ಲಿ ಎಲ್ಲ ವ್ಯವಸ್ಥೆ ಆಗಿರುತ್ತೆ ಪೊಲೀಸ್ ಸೆಕ್ಯೂರಿಟಿ. ನೋಡಿ, ಪ್ರತಿಯೊಂದಕ್ಕೆ ಪೊಲೀಸ್ ಸೆಕ್ಯೂರಿಟಿ ಇದೆ. ಅದಕ್ಕೆ ಇಲ್ಲ ಅಂತ ಇಲ್ಲ, ಪ್ರತಿಯೊಂದಕ್ಕೆ ಇದೆ ಪೊಲೀಸ್ ಸೆಕ್ಯೂರಿಟಿ. EVMಸ್ಗೂ ಇದೆ, ಇದಕ್ಕೂ ಇದೆ. ಪೋಲಿಂಗ್ ಸಿಬ್ಬಂದಿ ಯಾರಿಗೆ ನಿಯೋಜನೆ ಮಾಡಿದೀವಿ ಅವರಿಗೆ ಸಹ ಇದೆ. ಥ್ಯಾಂಕ್ ಯು. ಇದಿಷ್ಟು ಕಮಿಷನರ್ ಅವರ ಮಾತು. ಏನೋ ಸುರಕ್ಷಿತವಾಗಿ ಶಾಂತಿಯುತವಾದಂತಹ ಮತದಾನವನ್ನು ಮಾಡುವ ಪ್ರಕ್ರಿಯೆಗೆ ಸಾಕಷ್ಟು ಶ್ರಮ ವಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳನ್ನು ನಾವು ನಿಯೋಜಿಸಿದ್ದೀವಿ. ಅಲ್ಲದೆ CRPF ತುಕಡಿಗಳು ಕೂಡ ನಮ್ಮ ಜೊತೆ ಇದಾವೆ. ಅವುಗಳೆಲ್ಲವನ್ನು ಬಳಸಿಕೊಂಡು ಶಾಂತಿಯುತವಾದಂತಹ ಮತದಾನವನ್ನು ಮಾಡಲು ನಾವು ಯಶಸ್ವಿಯಾಗಿ ನಡೆಸಲು ಸಿದ್ಧರಾಗಿದ್ದೀವಿ ಅನ್ನೋ ಮಾತನ್ನು ಕಮಿಷನರ್ ಎಂ.ಎನ್. ನಾಗರಾಜ್ ಅವರು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ದುರ್ಗೇಶ್ ನಾಯಕ, TV5 ಧಾರವಾಡ.